ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ. ಈ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅಂದರೆ ತಿರುಮಲದ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಬಡಿಸೋದಾಗಿರ್ಬೋದು, ಅಥವಾ ದೇವಸ್ಥಾನದ ಕ್ಯೂ ಲೈನ್ಸಲ್ಲಿ ಭಕ್ತರನ್ನು ಕಳಿಸೋದಾಗಿರ್ಬೋದು, ಅಥವಾ ಕ್ಯೂ ಲೈನ್ಸಲ್ಲಿರುವ ಭಕ್ತರಿಗೆ ಅನ್ನಪ್ರಸಾದ ನೀಡುವುದಾಗಿರ್ಬೋದು. ಈ ರೀತಿಯ ಸೇವೆಗಳು ಮಾಡೋಕ್ಕೆ ಸಾಕಷ್ಟು ಜನಕ್ಕೆ ಇಷ್ಟ ಇರುತ್ತೆ. ಈಗ ಅವರಿಗೆಲ್ಲ ಒಂದು ಶುಭ ಸುದ್ದಿ ಬಂದಿದೆ. ಅದ್ರ ಜೊತೆಗೆ ವೈಕುಂಠ ದ್ವಾರ ದರ್ಶನದ ಸಮಯದಲ್ಲೂ ಕೂಡ ನಿಮಗೆ ಸೇವೆ ಮಾಡಬೇಕು ಅಂತ ಆಸೆ ಇದ್ರೆ ಅವ್ರಿಗೆಲ್ಲ ಕೂಡ ಒಂದು ಅಪ್ಡೇಟ್ ಇದೆ. ನಮಗೆ ಪ್ರತಿ ತಿಂಗಳು ಕೂಡ ತಿರುಮಲದಲ್ಲಿ ಶ್ರೀವಾರಿ ಸೇವಾನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದು ವಾಲಂಟಿಯರ್ ಸೇವಾ ಆಗಿರುತ್ತೆ. ನೀವು ತಿರುಮಲದಲ್ಲಿ ಇದಕ್ಕೆ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಉಚಿತವಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟು ತಿರುಮಲದಲ್ಲಿ ಹೋಗಿ ನೀವು ಸೇವೆನ ಮಾಡ್ಬೋದಾಗಿರತ್ತೆ. ಈ ವಾಲಂಟಿಯರ್ ಸೇವಾ ನೀವು ಮಾಡ್ಬೇಕು ಅನ್ಕೊಂಡಿದ್ರೆ ತಿರುಮಲ ಅಥವಾ ತಿರುಪತಿಯಲ್ಲಾಗಿರ್ಬೋದು, ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಈಗ ಪ್ರಸ್ತುತ ನಮಗೆ ಡಿಸೆಂಬರ್ ತಿಂಗಳ ಒಂದು ಶ್ರೀವಾರಿ ಸೇವಾನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮಗೆ ವೈಕುಂಠ ಏಕಾದಶಿ ಸಮಯದಲ್ಲೂ ಕೂಡ ಯಾರಿಗೆಲ್ಲ ಶ್ರೀವಾರಿ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಅವ್ರಿಗೂ ಕೂಡ ಆನ್ಲೈನಲ್ಲಿ ಈ ಬಾರಿ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ವೈಕುಂಠ ಏಕಾದಶಿ ಅಪ್ಡೇಟ್ ನ ನೋಡೋಣ. ಅದೇನಂದ್ರೆ ಡಿಸೆಂಬರ್ 30ನೇ ತಾರೀಕು ನಮಗೆ ವೈಕುಂಠ ಏಕಾದಶಿ, ಡಿಸೆಂಬರ್ 31ನೇ ತಾರೀಕು ನಮಗೆ ಮುಕ್ಕೋಟಿ ದ್ವಾದಶಿ ಇರುತ್ತೆ. ಅದ್ರ ಜೊತೆಗೆ ನಮಗೆ 10 ದಿನಗಳ ಕಾಲ TTD ಅವರು ವೈಕುಂಠ ದ್ವಾರ ದರ್ಶನವನ್ನು ಒದಗಿಸಿಕೊಡ್ತಾರೆ. ಸೊ ಈ ಟೈಮಲ್ಲಿ ನಿಮಗೆ ಶ್ರೀವಾರಿ ಸೇವೆ ಮಾಡಬೇಕು ಅಂತ ಆಸೆ ಇದ್ರೆ ಅವರಿಗೆ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿಮಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿಕ್ಕೆ ಡಿಸೆಂಬರ್ 28ನೇ ತಾರೀಕಿನಿಂದ ಜನವರಿ 6ನೇ ತಾರೀಕುವರೆಗೂ ಕೂಡ ವೈಕುಂಠ ದ್ವಾರ ದರ್ಶನದ ಸಪರೇಟ್ ಶ್ರೀವಾರಿ ಸೇವಾ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಇದು ttdevastanams.ap.gov.in ಇದೇ ವೆಬ್ಸೈಟ್ ಅಲ್ಲಿ ನಮಗೆ ಶ್ರೀವಾರಿ ಸೇವಾ ಅಂತ ಒಂದು ಆಪ್ಷನ್ ಇರುತ್ತೆ. ನಾವು ಈ ವಿಡಿಯೋ ಎಂಡ್ ಅಲ್ಲಿ ಕೂಡ ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ ನೀವು ಶ್ರೀವಾರಿ ಸೇವಾನ ಬುಕ್ ಮಾಡ್ಕೋಬಹುದು ಅಂತ. ಇನ್ನು ಈ ಸಮಯದಲ್ಲಿ ಯಾರೆಲ್ಲ ವಾಲಂಟಿಯರ್ ಸೇವಾ ಅಥವಾ ಶ್ರೀವಾರಿ ಸೇವೆನ ಬುಕ್ ಮಾಡ್ಕೊಂತೀರಲ್ಲ, ನಿಮ್ಗೆ ಒಂದು ಸುವರ್ಣ ಅವಕಾಶ ಕೂಡ ಇರುತ್ತೆ. ಅದೇನಂದ್ರೆ ನಿಮ್ಗೆ ಏನಾದ್ರೂ ಲಕ್ ಇದ್ರೆ ನಿಮ್ಗೆ ವೈಕುಂಠ ದ್ವಾರ ಇರುತ್ತೆ ಅಲ್ಲ, ಅಲ್ಲೂ ಕೂಡ ನಿಮ್ಗೆ ಸೇವೆ ಮಾಡುವ ಒಂದು ಅವಕಾಶ ಸಿಗ್ಬೋದು. ಆದ್ರೆ ಇದು ಕಂಪಲ್ಸರಿ ಇರೋದಿಲ್ಲ. TTD ಅವರೇ ಅಲಾಟ್ ಮಾಡ್ತಾರೆ ನೀವು ಎಲ್ಲಿ ಸೇವೆ ಮಾಡಬೇಕು ಅಂತ. ಇನ್ ಕೇಸ್ ನಿಮಗೆ ಲಕ್ ಇದ್ರೆ ನಿಮಗೆ ವೈಕುಂಠ ದ್ವಾರದೊಳಗೂ ಕೂಡ ಸೇವೆ ಮಾಡುವ ಒಂದು ಅವಕಾಶ ಸಿಗ್ಬೋದು. ಇನ್ನು ಸಾಕಷ್ಟು ಜನ ಕೇಳೋದು ಟೆಂಪಲ್ ಡ್ಯೂಟಿ ಅಲಾಟ್ ಮಾಡ್ತಾರ ಅಂತ. ಈ ಒಂದು ಟೆಂಪಲ್ ಡ್ಯೂಟಿನ ಶ್ರೀವಾರಿ ಸೇವೆಗೆ ಸಾಕಷ್ಟು ಜನ ಅಪ್ಲೈ ಮಾಡ್ತಾರಲ್ಲ, ಅದರಲ್ಲಿ ಅವರು ಲಕ್ಕಿ ಡಿಪ್ ಮಾಡ್ತಾರೆ. ಯಾರಿಗ ಲಕ್ಕಿ ಡಿಪ್ ಅಲ್ಲಿ ಟೆಂಪಲ್ ಡ್ಯೂಟಿ ಸಿಗುತ್ತೆ ಅವರಿಗೆ ಗರ್ಭಗುಡಿ ಒಳಗೆ ಸೇವೆ ಮಾಡುವ ಒಂದು ಅವಕಾಶ ಸಿಗುತ್ತೆ. ಅದು ಬಿಟ್ರೆ ನೀವು ಕ್ಯೂ ಲೈನ್ಸ್ ಅಲ್ಲಿ ಸೇವೆ ಮಾಡಬಹುದಾಗಿರುತ್ತೆ, ಅಥವಾ ನಮಗೆ ವೆಂಗಮಾಂಬ ಅನ್ನಪ್ರಸಾದ ಛತ್ರ ಇದೆಲ್ಲ ಅಲ್ಲೂ ಕೂಡ ನೀವು ಸೇವೆ ಮಾಡಬಹುದಾಗಿರುತ್ತೆ. ಈ ರೀತಿ ವಿವಿಧ ಸೇವೆಗಳಿರುತ್ತೆ. ಟೆಂಪಲ್ ಡ್ಯೂಟಿ ಮಾತ್ರ ಲಕ್ಕಿ ಡಿಪ್ ಮಾಡ್ತಾರೆ. ಸೊ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಆ ಗ್ರೂಪ್ಗೆ ಮಾತ್ರ ಟೆಂಪಲ್ ಡ್ಯೂಟಿ ಮಾಡುವ ಒಂದು ಅವಕಾಶ ಇರುತ್ತೆ. ಇನ್ನು ಯಾರೆಲ್ಲ ಈ ಒಂದು ಶ್ರೀವಾರಿ ಸೇವೆನ ಬುಕ್ ಮಾಡ್ಕೊಂತೀರಲ್ಲ, ನಿಮ್ಮ ಸೇವೆ ಮುಗಿದ ಲಾಸ್ಟ್ ದಿನ ಅಂದ್ರೆ ಕೊನೆಯ ದಿನ ನಿಮ್ಗೆ ದರ್ಶನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಫ್ರೀಯಾಗಿ ನೀವು ಹೋಗಿ ದರ್ಶನ ಮಾಡ್ಕೋಬಹುದು. ನಿಮ್ಗೆ ID ಕಾರ್ಡ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ಸ್ಕ್ಯಾನ್ ಮಾಡಿಸ್ಬಿಟ್ಟು ನೀವು ಹೋಗಿ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಕೊನೆಯ ದಿನ ನಿಮ್ಗೆ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇನ್ನು ಈ ಶ್ರೀವಾರಿ ಸೇವೆನ ನೀವು ಗ್ರೂಪ್ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೀವು ಗ್ರೂಪ್ ಅಲ್ಲೇ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಗ್ರೂಪ್ ಮೆಂಬರ್ಸ್ 10 ಜನಕ್ಕಿಂತ ಜಾಸ್ತಿ ಇರಬೇಕು. 10 ಜನಕ್ಕಿಂತ ಕಮ್ಮಿ ಇದ್ರೆ ನೀವು ಗ್ರೂಪ್ ಅಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಮಿನಿಮಮ್ 10 ಜನ ಇರಬೇಕು, ಮ್ಯಾಕ್ಸಿಮಮ್ 15 ಜನ ಇರ್ಬೋದು. ಈ ರೀತಿ ನಿಮ್ಗೆ 10 ಜನದ ಮೇಲಿದ್ರೆ ನೀವು ಗ್ರೂಪ್ ಅಲ್ಲಿ ಕೂಡ ಶ್ರೀವಾರಿ ಸೇವೆನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಜಸ್ಟ್ ಅದೇ ವೆಬ್ಸೈಟ್ ಅಲ್ಲಿ ನಾವು ಹೇಳಿದ ವೆಬ್ಸೈಟ್ ಅಲ್ಲಿ ttdevastanams.ap.gov.in ನಲ್ಲಿ ಈ ವೆಬ್ಸೈಟ್ ಅಲ್ಲಿ ನೀವು ಇಂಡಿವಿಜುವಲ್ ಆಗಿ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ಪ್ರಾಪರ್ ಆಗಿ ಎಲ್ಲ ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ನಿಮ್ಮ ಒಂದು ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರು, ಫೋನ್ ನಂಬರು, ಯಾಕಂದ್ರೆ ನಿಮ್ಮ ಫೋನ್ ನಂಬರ್ಗೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ನೀವು ಎಲ್ಲಿ ರಿಪೋರ್ಟ್ ಆಗಬೇಕು, ಯಾವಾಗ ರಿಪೋರ್ಟ್ ಆಗಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಮ ಫೋನ್ ನಂಬರ್ಗೆ ಬರುತ್ತೆ. ಇನ್ನು ಅದೇ ರೀತಿ ನಮಗೆ ಡಿಸೆಂಬರ್ ತಿಂಗಳ ಶ್ರೀವಾರಿ ಸೇವಾ, ನವನೀತ ಸೇವಾ ಮತ್ತು ಪರಕಾಮನಿ ಸೇವಾ ಇದನ್ನು ಕೂಡ ರಿಲೀಸ್ ಮಾಡ್ತಿದ್ದಾರೆ. ನವೆಂಬರ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಈ ಒಂದು ಜನರಲ್ ಶ್ರೀವಾರಿ ಸೇವಾ
ಯಾರೆಲ್ಲ ಬುಕ್ ಮಾಡ್ಕೊಬೇಕು ಅನ್ಕೊಂಡಿರ್ತೀರಾ ನಿಮ್ಮ ಒಂದು ಏಜ್ ಬಂದ್ಬಿಟ್ಟು 18 ವರ್ಷದಿಂದ 60 ವರ್ಷದ ಒಳಗಿನವರು ಇದರಲ್ಲಿ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಶ್ರೀವಾರಿ ಸೇವೆನ ಮಹಿಳೆಯರು ಮತ್ತು ಪುರುಷರು ಇಬ್ರು ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು. ನಿಮ್ಗೆ ಇದರಲ್ಲಿ ಶ್ರೀವಾರಿ ಸೇವಾ ತಿರುಮಲ ಅಂತ ಇರುತ್ತೆ ಮತ್ತೆ ಶ್ರೀವಾರಿ ಸೇವಾ ತಿರುಪತಿ ಅಂತ ಕೂಡ ಇರುತ್ತೆ. ನೀವೇನಾದ್ರೂ ಶ್ರೀವಾರಿ ಸೇವಾ ತಿರುಮಲ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 7 ದಿವಸಗಳ ಕಾಲ ತಿರುಮಲದಲ್ಲಿ ಸೇವೆ ಮಾಡಬೇಕಾಗಿರುತ್ತೆ. ಅದೇ ನೀವೇನಾದ್ರೂ ಶ್ರೀವಾರಿ ಸೇವಾ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 3 ದಿವಸ ನೀವು ತಿರುಪತಿಯಲ್ಲಿ ಸೇವೆ ಮಾಡಬೇಕು, ಇನ್ನು 4 ದಿವಸ ನೀವು ತಿರುಮಲದಲ್ಲಿ ಸೇವೆ ಮಾಡಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ಈ ಶ್ರೀವಾರಿ ಸೇವೆ ಬುಕ್ ಮಾಡ್ಕೊಂತೀರಾ ನಿಮ್ಗೆ ಅಕಾಮಿಡೇಷನ್ ಕೂಡ TTD ಅವರೇ ಕೊಡ್ತಾರೆ. ನಿಮ್ಗೆ ಸೇವಾ ಸದನ್ ಅಂತ ಇದೆ ತಿರುಮಲದಲ್ಲಿ, ಅಲ್ಲಿ ನಿಮ್ಗೆ ಅಕಾಮಿಡೇಷನ್ ನ ಅಲಾಟ್ ಮಾಡ್ತಾರೆ. ಇನ್ನು ನಿಮ್ಗೆ ಊಟದ ವ್ಯವಸ್ಥೆ ಬಂದ್ಬಿಟ್ಟು ನಮ್ಗೆ ವೆಂಗಮಾಂಬ ಅನ್ನಪ್ರಸಾದ ಛತ್ರದಲ್ಲಿ ನಮ್ಗೆ ತಿಂಡಿ ಊಟ ಪ್ರತಿಯೊಂದು ಕೂಡ ಇರುತ್ತೆ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ನೀವು ಶ್ರೀವಾರಿ ಸೇವೆಯಲ್ಲಿ ನೀವು ಕ್ಯೂ ಲೈನ್ಸ್ ಅಲ್ಲಿ ಹೆಲ್ಪ್ ಮಾಡಬೇಕಾಗಿರುತ್ತೆ, ಅಥವಾ ಅನ್ನಪ್ರಸಾದ ಹತ್ರ ನೀವು ವೆಜಿಟೇಬಲ್ ಕಟ್ಟಿಂಗ್ ಆಗಿರ್ಬೋದು ಅಥವಾ ಭಕ್ತರಿಗೆ ಅನ್ನವನ್ನು ಬಡಿಸೋದಾಗಿರ್ಬೋದು, ಈ ರೀತಿಯ ಒಂದು ಸೇವೆನ ನೀವು ಮಾಡಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ವೈಕುಂಠ ಏಕಾದಶಿ ಟೈಮಲ್ಲಿ ಶ್ರೀವಾರಿ ಸೇವೆನ ಬುಕ್ ಮಾಡ್ಕೊಂತಿರ್ತೀರಾ ನಿಮ್ಮ ಒಂದು ವಯಸ್ಸು ಬಂದ್ಬಿಟ್ಟು 18 ವರ್ಷದಿಂದ 50 ವರ್ಷದ ಒಳಗಿನವರಾಗಿರ್ಬೇಕಾಗಿರುತ್ತೆ. ಇನ್ನು ಅದೇ ರೀತಿ ಮುಂದಿನ ಸೇವೆ ಬಂದ್ಬಿಟ್ಟು ನವನೀತ ಸೇವಾ ಅಂತ. ಈ ನವನೀತ ಸೇವೆನ ಕೇವಲ ಮಹಿಳೆಯರು ಮಾತ್ರ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷದಿಂದ 50 ವರ್ಷದ ಒಳಗಿನವರು ನವನೀತ ಸೇವೆನ ಬುಕ್ ಮಾಡ್ಕೋಬಹುದು. ಯಾರೆಲ್ಲ ನವನೀತ ಸೇವೆನ ಬುಕ್ ಮಾಡ್ಕೊಂತೀರಾ ನೀವು SV ಗೋಶಾಲಾ ಅಲ್ಲಿ ಸೇವೆನ ನೆರವೇರಿಸಬೇಕಾಗಿರುತ್ತೆ. ಈ ನವನೀತ ಸೇವಾ ಅಲ್ಲಿ ನೀವು ಗೋಶಾಲಾ ಹತ್ರ ರಂಗೋಲಿ ಬಿಡಿಸೋದಾಗಿರ್ಬೋದು ಅಥವಾ ಬೆಣ್ಣೆ ತೆಗೆಯೋದಾಗಿರ್ಬೋದು, ಈ ರೀತಿಯ ಸೇವೆಗಳನ್ನ ನೀವು ನೆರವೇರಿಸಬೇಕಾಗಿರುತ್ತೆ. ಇನ್ನು ಅದೇ ರೀತಿ ನಮಗೆ ಪರಕಾಮನಿ ಸೇವಾ ಅಂತ ಕೂಡ ರಿಲೀಸ್ ಮಾಡ್ತಾರೆ. ಈ ಪರಕಾಮನಿ ಸೇವಾ ಅಂದ್ರೆ ನಮಗೆ ದೇವಸ್ಥಾನದಲ್ಲಿ ದೇಣಿಗೆ ಬರುತ್ತಲ್ಲ ಅದನ್ನ ಎಣಿಸುವ ಸೇವೆನ ಪರಕಾಮನಿ ಸೇವಾ ಅಂತ ಕರೀತಾರೆ. ಇದನ್ನ ಕೇವಲ ಪುರುಷರು ಮಾತ್ರ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಪರಕಾಮನಿ ಸೇವೆನ 2 ಕ್ಯಾಟಗರಿಯಲ್ಲಿ ರಿಲೀಸ್ ಮಾಡ್ತಾರೆ. ಒಂದು ಎಂಪ್ಲಾಯೀಸ್ಗೆ, ಇನ್ನೊಂದು ನಾರ್ಮಲ್ ಪೀಪಲ್ಗೆ ಅಂತ. ನೀವೇನಾದ್ರೂ ಎಂಪ್ಲಾಯೀಸ್ ಆಗಿದ್ರೆ ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು 25 ವರ್ಷದಿಂದ 65 ವರ್ಷದವರು ಈ ಒಂದು ಕ್ಯಾಟಗರಿಯಲ್ಲಿ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ನೀವು ಎಂಪ್ಲಾಯಿ ಆಗಿದ್ರೆ ನೀವು ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕು, ಅಥವಾ ನೀವೇನಾದ್ರೂ ಗವರ್ಮೆಂಟ್ ಅಥವಾ ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ನೀವು ಈ ಪರಕಾಮನಿ ಸೇವೆಗೆ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಸರ್ವಿಸ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನೀವು ರಿಟೈರ್ಡ್ ಆಗಿದ್ರೂ ಪರವಾಗಿಲ್ಲ, ನೀವು ಈ ಪರಕಾಮನಿ ಸೇವೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನೀವೇನಾದ್ರೂ ಜನರಲ್ ಕೋಟಾ ಅಲ್ಲಿ ಪರಕಾಮನಿ ಸೇವಾ ಬುಕ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು 25 ವರ್ಷದಿಂದ 60 ವರ್ಷದ ಒಳಗಿರ್ಬೇಕಾಗಿರುತ್ತೆ. ಇನ್ನು ಈ ಸೇವೆಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಕೂಡ ಇದೆ. ನೀವು 10th ಸ್ಟ್ಯಾಂಡರ್ಡ್ ಮುಗಿಸಿದ್ರೆ ಮಾತ್ರ ನೀವು ಈ ಸೇವೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಈ ಪರಕಾಮನಿ ಸೇವಾ ಬಂದ್ಬಿಟ್ಟು ನಮಗೆ 3 ರಿಂದ 4 ದಿವಸಗಳ ಕಾಲ ಇರುತ್ತೆ. ಈ ಒಂದು ಪರಕಾಮನಿ ಸೇವೆನ ನಾವು ಕೇವಲ ಇಂಡಿವಿಜುವಲ್ ಆಗಿ ಮಾತ್ರ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈಗ ನವನೀತ ಸೇವೆ ಆಗಿರ್ಬೋದು ಅಥವಾ ಜನರಲ್ ಶ್ರೀವಾರಿ ಸೇವೆ ಆಗಿರ್ಬೋದು, ನಾವು ಗ್ರೂಪ್ ಅಲ್ಲಿ ಕೂಡ ಬುಕ್ ಮಾಡುವ ಒಂದು ಅವಕಾಶ ಇರುತ್ತೆ. ಇನ್ನು ಈಗ ನಮಗೆ ಡಿಸೆಂಬರ್ ತಿಂಗಳ ಜನರಲ್ ಶ್ರೀವಾರಿ ಸೇವಾ, ನವನೀತ ಸೇವಾ ಮತ್ತೆ ಪರಕಾಮನಿ ಸೇವಾನ ನಮಗೆ ನವೆಂಬರ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮ್ ಅಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಈ ಶ್ರೀವಾರಿ ಸೇವೆಗೆ ಬುಕ್ ಮಾಡ್ಕೋಬೇಕು, ಅದೇ ರೀತಿ ನವನೀತ ಸೇವಾ ಮತ್ತೆ ಪರಕಾಮನಿ ಸೇವಾನ ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಈಗ ನಿಮ್ಗೆ ಒಂದು OTP ಬಂದಿರುತ್ತೆ, ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಈಗ OTP ನ ಎಂಟರ್ ಮಾಡಿದೀವಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣಂತೆ. ಈಗ ನಾವು ಶ್ರೀವಾರಿ ಸೇವೆನ ಬುಕ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇಲ್ಲೇ ಮೇನ್ ಮೆನು ಅಲ್ಲೇ ನಮಗೆ ಶ್ರೀವಾರಿ ಸೇವಾ ಅಂತ ಕಾಣಿಸುತ್ತೆ ನೋಡಿ, ಈ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ಶ್ರೀವಾರಿ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಶ್ರೀವಾರಿ ಸೇವೆ ಪೇಜ್ ಓಪನ್ ಆಯಿತು. ಇಲ್ಲಿ ನಮಗೆ 4 ತರ ಇದೆ. ಒಂದು ಗ್ರೂಪ್ ಸೂಪರ್ವೈಸರ್, ಒಂದು ಟ್ರೈನರು, ಇನ್ನೊಂದು ವಾಲಂಟಿಯರ್, ಇಂಡಿವಿಜುವಲ್, ವಾಲಂಟಿಯರ್, ಗ್ರೂಪ್. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ನೀವು ಶ್ರೀವಾರಿ ಸೇವೆನ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ವಾಲಂಟಿಯರ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಗ್ರೂಪ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ವಾಲಂಟಿಯರ್ ಗ್ರೂಪ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ವಾಲಂಟಿಯರ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ನೋಡಿ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಇಲ್ಲಿ TTD ಅವರು ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ. ನೀವು ಯಾವ ವೆಬ್ಸೈಟ್ಗೆ ಹೋಗ್ಬೇಕು, ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ಮತ್ತೆ ಏನೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಇಲ್ಲಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ ನೋಡಿ. ಇಂಡಿವಿಜುವಲ್ ರಿಜಿಸ್ಟ್ರೇಷನ್ ಆದ್ರೆ ಏನು, ಗ್ರೂಪ್ ರಿಜಿಸ್ಟ್ರೇಷನ್ಸ್ ಆದ್ರೆ ಏನು ಅಂತ. ಅಪ್ಲೈ ಶ್ರೀವಾರಿ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಇಂಡಿವಿಜುವಲ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯ ಆಪ್ಷನ್ಸ್ ಇರುತ್ತೆ ನಮಗೆ. ಶ್ರೀವಾರಿ ಸೇವಾ ತಿರುಮಲ ಬೋತ್ ಫೀಮೇಲ್ ಅಂಡ್ ಮೇಲ್, ಶ್ರೀವಾರಿ ಸೇವಾ ತಿರುಮಲ ಸ್ಪೆಷಲ್ ಸರ್ವಿಸಸ್ ಮೇಲ್ ಓನ್ಲಿ, ಶ್ರೀವಾರಿ ಸೇವಾ ತಿರುಪತಿ, ನವನೀತ ಸೇವಾ, ಪರಕಾಮನಿ ಸೇವಾ ಎಂಪ್ಲಾಯೀಸ್ ಬ್ಯಾಚ್, ಪರಕಾಮನಿ ಸೇವಾ ಜನರಲ್ ಬ್ಯಾಚ್. ನಾನು ಆಲ್ರೆಡಿ ಹೇಳ್ದಂಗೆ
ನೆಕ್ಸ್ಟ್ ನೀವೇನಾದರೂ ಸೀನಿಯರ್ ಸೇವಕ್ಕಾಗಿ ಸೇವೆ ಮಾಡ್ಬೇಕು ಅನ್ಕೊಂಡಿದ್ರೆ ಅದು 15 to 30 ಡೇಸ್ ನೀವು ಸೇವೆ ಮಾಡಬೇಕಾಗಿರುತ್ತೆ. ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇನ್ನು ಗ್ರೂಪ್ ರಿಜಿಸ್ಟ್ರೇಷನ್ಸಿಗೆ ಬಂದರೂ ಕೂಡ ಸೇಮ್ ಆಪ್ಷನ್ಸೇ ಇರುತ್ತೆ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಪರಕಾಮನಿ ಸೇವೆಗೆ ಗ್ರೂಪ್ ರಿಜಿಸ್ಟ್ರೇಷನ್ ಇರೋದಿಲ್ಲ, ಕೇವಲ ಶ್ರೀವಾರಿ ಸೇವಾ ಮತ್ತು ನವನೀತ ಸೇವೆಗೆ ಮಾತ್ರ ಗ್ರೂಪ್ ರಿಜಿಸ್ಟ್ರೇಷನ್ ಇರುತ್ತೆ. ಇದಾದ್ಮೇಲೆ ನಾವು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ, ಮತ್ತು ಸೇವಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡ್ಬೇಕು. ನೀವು ಏನೆಲ್ಲ ಡೀಟೇಲ್ಸ್ ಎಂಟರ್ ಮಾಡ್ಬೇಕಂದ್ರೆ ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ನಂಬರು, ನಿಮ್ಮ ನೇಮು, ಏಜು, ಮತ್ತು ನಿಮ್ಮ ಪ್ರೊಫೆಷನಲ್ ಮತ್ತು ಎಜುಕೇಷನ್ ಡೀಟೇಲ್ಸು. ಇದು ನಿಮಗೆ ಪರಕಾಮನಿ ಸೇವೆಗೆ ನೀವೇನಾದರೂ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಎಜುಕೇಷನ್ ಡೀಟೇಲ್ಸು ಮತ್ತು ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದರ ಒಂದು ID ಕಾರ್ಡ್ನ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಮತ್ತು ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸು. ಈ ರೀತಿ ನೀವೆಲ್ಲ ಪ್ರತಿಯೊಂದೂ ಅಪ್ಡೇಟ್ ಮಾಡಬೇಕು ಬುಕ್ ಮಾಡ್ಕೊಳ್ಳೋವಾಗ. ಐಡೆಂಟಿಟಿ ಪ್ರೂಫ್ಗೆ ನಾವು ಸೇವಕದು ಫೋಟೋ ಕೂಡ ಅಪ್ಲೈ ಮಾಡಬೇಕು. ಅಂದರೆ ಯಾರು ಸೇವೆನ ಸಲ್ಲಿಸ್ತಾರಲ್ಲ, ಸೊ ಯಾರು ಸೇವೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಲ್ಲ ಅವರ ಒಂದು ಫೋಟೋನ ಕೂಡ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆ ಫೋಟೋ ಸೈಜ್ ಬಂದ್ಬಿಟ್ಟು ನಮಗೆ ಮ್ಯಾಕ್ಸಿಮಮ್ 1 MB ಇರಬೇಕಾಗಿರುತ್ತೆ. ಈ ರೀತಿ ಐಡೆಂಟಿಟಿ ಪ್ರೂಫ್ನ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ಸು ಕೂಡ ಪ್ರತಿಯೊಂದು TTD ಅವರು ನಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದಾದಮೇಲೆ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲ ಸೇವಕ್ಸ್ಗೂ ಅದೇನಿರುತ್ತೆ, ಮತ್ತು ತಿರುಮಲ ಅಥವಾ ತಿರುಪತಿಯಲ್ಲಿ ನೀವು ಸೇವೆ ಮಾಡ್ತಿದ್ರೆ ಅದೇನಿರುತ್ತೆ ಅಂತ ಕೂಡ ಹಾಕಿದ್ದಾರೆ ನೋಡಿ. ನೀವು ಶ್ರೀವಾರಿ ಸೇವೆನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು 4 ರಿಂದ 6 ಅವರ್ ಪರ್ ಡೇ ಕೆಲಸ ಮಾಡಬೇಕಾಗಿರುತ್ತೆ, ಅಂದರೆ ಸೇವೆನ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಟೀಮ್ ಕೌಂಟ್ ಎಷ್ಟಿರಬೇಕು, ಏಜ್ ಎಷ್ಟಿರಬೇಕು, ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈಗ ನಾವು ಬುಕ್ ಮಾಡ್ಕೊಳ್ಳಿಕ್ಕೆ ಹೌ ಟು ಅಪ್ಲೈ ಅಲ್ಲಿ ಕೆಳಗೆ ಹೋದ್ರೆ ನಮಗೆ ಇಲ್ಲಿ ನಾವು ಚೂರು ಕೆಳಗೆ ಬಂದರೆ ನಮಗೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇಲ್ಲಿ ಮೊದಲಿಗೆ ನಮಗೆ ಸೇವಾ ಸ್ಲಾಟ್ಸ್ ಅಂತ ಬರುತ್ತೆ. ಇಲ್ಲಿ ಸೇವೆ ನೇಮ್ ಅಂತ ಇರುತ್ತೆ ನೋಡಿ, ಶ್ರೀವಾರಿ ಸೇವಾ ತಿರುಮಲ ಬೋತ್ ಫೀಮೇಲ್ ಆ್ಯಂಡ್ ಮೇಲ್, ಶ್ರೀವಾರಿ ಸೇವಾ ತಿರುಮಲ ಮೇಲ್ ಓನ್ಲಿ. ಸೊ ಈ ರೀತಿ ನಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ನೀವೇನಾದರೂ ಶ್ರೀವಾರಿ ಸೇವೆ ತಿರುಮಲದಲ್ಲಿ ಮಾಡ್ತಿದ್ದೀರಾ ಅಂದರೆ ಬೋತ್ ಫೀಮೇಲ್ ಆ್ಯಂಡ್ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಈಗ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೀಗ ಡಿಸೆಂಬರ್ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡೋದು, ಅಂದರೆ ಡಿಸೆಂಬರ್ ತಿಂಗಳ ಒಂದು ಸೇವೆನ ರಿಲೀಸ್ ಮಾಡ್ತಾರೆ. ಅದು ನಮಗೆ ಡಿಸೆಂಬರ್ 27ನೇ ತಾರೀಕುವರೆಗೂ ಡಿಸೆಂಬರ್ ಕೋಟಾನ ರಿಲೀಸ್ ಮಾಡ್ತಾರೆ. ನೀವೇನಾದರೂ ವೈಕುಂಠ ಏಕಾದಶಿ ಟೈಮಲ್ಲಿ ಶ್ರೀವಾರಿ ಸೇವೆನ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಮಗೆ ಡಿಸೆಂಬರ್ 28ನೇ ತಾರೀಕಿನಿಂದ ಜನವರಿ 6ನೇ ತಾರೀಕುವರೆಗೂ ರಿಲೀಸ್ ಮಾಡ್ತಾರೆ. ಈ ಡಿಸೆಂಬರ್ ಕೋಟಾನ ನಮಗೆ ನವೆಂಬರ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡಿದ್ರೆ, ವೈಕುಂಠ ದ್ವಾರ ದರ್ಶನದ ಶ್ರೀವಾರಿ ಸೇವಾ ಕೋಟಾನ ನಮಗೆ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ರಿಲೀಸ್ ಮಾಡ್ತಾರೆ. ಸೊ ನೀವು ಯಾವಾಗ ಸೇವೆ ಮಾಡ್ಬೇಕು ಅನ್ಕೊಂಡಿರ್ತೀರ ಆಗ ನೀವು ಆ ಟೈಮಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಸೇವೆನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಪ್ರಸ್ತುತ ನಮಗೆ ಯಾವುದು ಕೂಡ ರಿಲೀಸ್ ಮಾಡಿಲ್ಲ, ಸೊ ಇದು ಬ್ಲೂ ಅಲ್ಲಿ ತೋರಿಸ್ತೈತೆ. ರಿಲೀಸ್ ಮಾಡಿದ ತಕ್ಷಣ ನಮಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ. ಗ್ರೀನ್ ಅಲ್ಲಿ ತೋರಿಸಿದಾಗ ನಮಗೆ ಮಂಗಳವಾರ ಸ್ಟಾರ್ಟ್ ಆಗುತ್ತೆ ಸೇವೆ ಅಥವಾ ಗುರುವಾರ ಸೇವೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಮಂಗಳವಾರ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಸೋಮವಾರ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಅದೇ ನೀವು ಗುರುವಾರ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಬುಧವಾರ ಹೋಗ್ಬಿಟ್ಟು ಸೇವೆನ ಮಾಡಬೇಕಾಗಿರುತ್ತೆ. ಮಂಗಳವಾರದಿಂದ 7 ಡೇಸ್ ನೀವು ಸೇವೆನ ಮಾಡಬೇಕಾಗಿರುತ್ತೆ ಶ್ರೀವಾರಿ ಸೇವಾ ಆದರೆ. ಅದೇ ನೀವೇನಾದರೂ ಇಲ್ಲಿ ಪರಕಾಮನಿ ಸೇವಾ ಅಂತ ಅಥವಾ ನವನೀತ ಸೇವಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪರಕಾಮನಿ ಸೇವಾನು ಇಲ್ಲೇ ಆಪ್ಷನ್ ಇದೆ ನೋಡಿ. ಪರಕಾಮನಿ ಸೇವಾ ಆದರೆ ನಮಗೆ 3 ರಿಂದ 4 ದಿವಸಗಳ ಕಾಲ ಸೇವೆ ಇರುತ್ತೆ. ನವೆಂಬರಲ್ಲಿ ಇನ್ನೂ ಕೂಡ ಇದೆ ಅಂತ ತೋರಿಸ್ತಿದೆ ನೋಡಿ, 1 ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಹಾಕಬೇಕು. ಆಧಾರ್ ಕಾರ್ಡು, ಐಡೆಂಟಿಟಿ ಪ್ರೂಫ್ ನಾವಾಗಲೇ ಹೇಳ್ದಂಗೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ID ಪ್ರೂಫ್ ನಂಬರು ಆಧಾರ್ ಕಾರ್ಡ್ ಆಗಿರುತ್ತೆ, ಮತ್ತು ಬೇಸಿಕ್ ಡೀಟೇಲ್ಸ್ ನೇಮು, ಸರ್ನೇಮ್ ಅಂದರೆ ನಿಮ್ಮ ಫ್ಯಾಮಿಲಿ ನೇಮ್ನ ಎಂಟರ್ ಮಾಡ್ಬೋದು, ಫಾದರ್ ಅವ್ರ ಸ್ಪೌಸ್ ನೇಮು, ಡೇಟ್ ಆಫ್ ಬರ್ತ್, ಏಜ್. ಅದಾದಮೇಲೆ ಇದಕ್ಕೆ ಪ್ರೊಫೆಷ್ನಲ್ ಮತ್ತು ಎಜುಕೇಷನ್ ಡೀಟೇಲ್ಸ್ನ ಕೂಡ ನೀವು ಪರಕಾಮನಿ ಸೇವೆಗೆ ಸೆಲೆಕ್ಟ್ ಪರಕಾಮನಿ ಸೇವೆಗೆ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಅದೇ ನೀವು ಶ್ರೀವಾರಿ ಸೇವಾ ಎಲ್ಲ ಆದರೆ ನಿಮಗೆ ಈ ಒಂದು ಆಪ್ಷನ್ ಏನಿರೋದಿಲ್ಲ. ಪ್ರೊಫೆಷ್ನಲ್ ಆ್ಯಂಡ್ ಎಜುಕೇಷನಲ್ ಡೀಟೇಲ್ಸು, ಅಡ್ರೆಸ್ಸು ಎಲ್ಲ ಫಿಲ್ ಮಾಡಿ ಕಂಟಿನ್ಯೂ ಅಂತ ಕೊಡ್ಬೋದಾಗಿರುತ್ತೆ. ಇನ್ನು ನಾವು ಬೇರೆ ನವನೀತ ಸೇವಾ ನೋಡೋಣಂತೆ. ನವನೀತ ಸೇವಾ ಕೂಡ ಫುಲ್ಲು ಬುಕ್ ಆಗಿಬಿಟ್ಟಿದೆ. ಅದು ಕೂಡ ನಮಗೆ ನವೆಂಬರ್ 5ನೇ ತಾರೀಕಿಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದು ಬಿಟ್ಟರೆ ಶ್ರೀವಾರಿ ಸೇವಾ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಟ್ಟಿದೆ. ಇದು ಕೂಡ ಫಾಸ್ಟಾಗೇ ಬುಕ್ ಆಗುತ್ತೆ. ಸೊ ನೀವು ಎಲ್ಲ ಡೀಟೇಲ್ಸಲ್ಲಿ ರೆಡಿಯಾಗಿ ಇಟ್ಕೊಂಡಿರಬೇಕು. ಅದು ನೀವು ಗ್ರೂಪಲ್ಲಿ ಅಪ್ಲೈ ಮಾಡ್ತಿದ್ದೀರ ಅಂದರೆ ಎಲ್ಲ ಸೇವಕ್ಸ್ದು ಕೂಡ ಡೀಟೇಲ್ಸ್ ಎಂಟರ್ ಮಾಡಬೇಕು. ಅವರ ಹೆಸರು, ಅವರ ಫೋನ್ ನಂಬರು, ಅವರ ಆಧಾರ್ ಕಾರ್ಡ್ ನಂಬರು, ಅವರ ಫೋಟೋ, ಇಷ್ಟು ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಈ ರೀತಿ ಕಂಟಿನ್ಯೂ ಕೊಟ್ಬಿಟ್ಟು ನೀವೆಲ್ಲ ಸೇವಕ್ಸ್ದು ಡೀಟೇಲ್ ಎಂಟರ್ ಮಾಡಿ
ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಒಂದು ಶ್ರೀವಾರಿ ಸೇವಾ ಬುಕ್ ಆಗುತ್ತೆ. ಇನ್ನು ಇದೆಲ್ಲ ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.